ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಕ್ಸ್ ವ್ಲಾಗ್. ಫ್ರೆಂಡ್ಸ್, ಇವತ್ತು ನಾವು ಡಬಲ್ ಕಲರ್ ಇರುವಂತಹ ಒಂದು ಚಕ್ರಿ ಅಥವಾ ಮೊಗ್ಗಿನ ದಿಂಡನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕಮ್ ಲೆಟ್ಸ್ ಡೂ. ಫ್ರೆಂಡ್ಸ್, ನಾವಿವಾಗ ಹೊಸ ಥರ ಮತ್ತು ಡಿಫ್ರೆಂಟ್ ಆಗಿರೋ ಮೊಗ್ಗಿಂದ ದಿಂಡನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಸ್ವಲ್ಪ ದಾರನ ಇಷ್ಟು ಬಿಡಬೇಕು. ಬಿಟ್ಬಿಟ್ಟು ಇಲ್ಲಿಂದ ಒಂದೇ ಒಂದು ಹೂವನ್ನು ತಗೊಂಡು ನಾರ್ಮಲ್ ಗಂಟು ಹಾಕ್ಕೊಳ್ಬೇಕು. ಈ ಥರ ಗಂಟು ಹಾಕ್ಕೊಳ್ಳಿ. ಇವಾಗ ಇದು ರೆಡ್ ಕಲರ್ ಹೂವನ್ನು ತಗೊಂಡು ಇದ್ರ ಪಕ್ಕದಲ್ಲಿ ಸ್ವಲ್ಪ ಕೆಳಗಡೆ ಇಟ್ಟು ಈ ಹೂವನ್ನು ಒಂದಕ್ಕೇನೆ ಈ ಥರ ಒಂದಕ್ಕೆ ಒಂದು ಸುತ್ತು ತಗೊಂಡು ನಾಟನ್ನು ಎರಡು ಹೂಗಳಿಗೆ ಹಿಡ್ಕೊಂಡು ಹಾಕಬೇಕು. ನೋಡಿ ಈ ಥರ. ಸೊ ಇನ್ನೊಂದು ತೋರಿಸ್ತೀನಿ. ಇವಾಗ ಒಂದು ಹೂವನ್ನು ಇಟ್ಟು ಒಂದೇ ಸೈಡ್ ಇದಕ್ಕೆ ಒಂದು ರಿಂಗ್ ಹಾಕ್ಕೋಬೇಕು. ರಿಂಗ್ ಹಾಕ್ಕೊಂಡು ನೆಕ್ಸ್ಟ್ ಫಸ್ಟ್ ಹೂವನ್ನು ಮೊಗ್ಗನ್ನು ಬಿಟ್ಟು ಎರಡನೇ ಮೊಗ್ಗು ಮತ್ತು ಮೂರನೇ ಮೊಗ್ಗಿಗೆ ಒಂದು ಗಂಟನ್ನು ಹಾಕಬೇಕು. ನಾಟ್ ಈ ಥರ. ಇವಾಗ ಮತ್ತೆ ರೆಡ್ ಕಲರ್. ನೋಡಿ ಫ್ರೆಂಡ್ಸ್, ಈ ಥರ ಹಾಕಬೇಕು. ಇದಂತೆ ಫ್ರೆಂಡ್ಸ್, ಇವಾಗ ಈ ಥರ ಮೊಗ್ಗನ್ನು ಒಂದ್ರ ಮೇಲೆ ಒಂದು ಇಟ್ಕೊಂಡು ಒಂದು ನಾಟ್ ತಗೊಂಡು ಇದೆರಡರ ಮಧ್ಯನೂ ಹಾಕಬೇಕು. ಹೀಗೆ ಕಂಟಿನ್ಯೂ ಮಾಡೋಣ. ಇದು ಒಂದು ಹೂವು, ಇನ್ನೊಂದು ರೆಡ್ ಹೂವನ್ನು ಇದ್ರ ಮೇಲೇ ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಮ್ಮದು ಮೊಗ್ಗಿನ ಹಾಫ್ ದಿಂಡು ಈ ಥರ ಬಂದಿದೆ. ಬ್ಯಾಕ್ ಸೈಡ್ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದು ಫ್ರಂಟ್. ಇದನ್ನು ಇನ್ನೊಂಚೂರು ಹೀಗೆ ಕಂಟಿನ್ಯೂ ಮಾಡೋಣ. ನೋಡಿ, ಹೆಣ್ದು ಕ್ರೋಶಾ ವೈರ್ಲಿ ಹೆಣ್ದಿರೋ ಥರ ಡಿಸೈನ್ ಬಂತು. ಸೊ ಇದು ಬ್ಯೂಟಿಫುಲ್ ಆಗಿರುವಂತಹ ದಿಂಡು ರೆಡಿ ಆಗ್ತಾ ಇದೆ. ಫ್ರೆಂಡ್ಸ್, ಇವಾಗ ನಾವು ಅರ್ಧ ಚಂದ್ರನ ದಿಂಡು ಹೆಣ್ದಾಯಿತು. ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಲೆವೆಲ್ ಆಗಿ. ನೋಡಿ ಫ್ರೆಂಡ್ಸ್, ಕ್ಯೂಟ್ ಆಗಿರುವಂತಹ ನಮ್ಮ ದಿಂಡು ರೆಡಿ ಟು ವೇರ್ ವಿತ್ ಡಬಲ್ ಕಲರ್, ದ್ಯಾಟ್ ಈಸ್ ಟು ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿರುವಂಥ ಒಂದು ಮೊಗ್ಗಿನ ದಿಂಡು ರೆಡಿ. ನೀವು ಇದನ್ನು ಈ ಥರನೂ ಹಾಕ್ಕೋಬೋದು. ಒಂದೇ ಕಲರ್ ಬೇಕು ಅಂದರೆ ಒಂದೇ ಸೈಡಲ್ಲಿ ಈ ಥರ ಮುಡ್ಕೋಬೋದು. ಇಲ್ಲ ಡಬಲ್ ಕಲರ್ ಬೇಕು ಅಂದರೆ ಈ ಥರ ಮಾಡಿಕೊಂಡು ಚೆನ್ನಾಗಿ ಮುಡ್ಕೋಬೋದು.